ಈ ಲಕ್ಷ್ಮು ಒಂದು 2 ದಿನದ ಮಟ್ಟಿಗೆ ಇದ್ದೋಗ್ತೀನಿ ತವ್ರ ಮನೇಲಿ ಅಂತ ಬಂದಳು. ಏನೋ ಹಬ್ಬ ಅಲ್ವಾ ಇರ್ಲಿ ಬಿಡು ಅಂತ ನಾನು ಸುಮ್ಮನಾದೆ. ಹಬ್ಬ ಮುಗ್ದೊಂದು ವಾರ ಆದ್ರೂ ಇನ್ನೂ ಮನೆ ಕಡೆಗೆ ಹೋಗೋ ಮಾತೇ ಎತ್ತಿಲ್ವಲ್ಲ ಇವಳು. ಅಲ್ಲ, ಮಗನೂ ಕರ್ಕೊಂಬಂದವಳೆ, ಮಗಳನ್ನೂ ಕರ್ಕೊಂಬಂದವಳೆ, ಇಲ್ಲೇ ಸೆಟ್ಲ್ ಆಗ್ಬಿಟ್ಟವಳಲ್ಲ. ಏನು ಕತೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಲಕ್ಷ್ಮಿ, ಓ ಅದಕ್ಕೆ ಬನ್ನಿ, ಅದಕ್ಕೆ ಕುತ್ಕೊಳ್ಳಿ ಬನ್ನಿ. ಅಯ್ಯೋ, ಕುತ್ಕೊಂಡ್ರೆ ಆಯ್ತದೇನವ ಮನೆ ಕೆಲಸ. ಅಲ್ಲ, ಕುತ್ಕೊಂಡ್ಬಿಟ್ರೆ ಕೆಲಸ ಯಾರು ನೋಡ್ತಾರೆ ಹೇಳು. ನನ್ನ ಸೊಸೆಯೋ ಒಂದು ಕೆಲಸ ಮಾಡಿದ್ರೆ 9 ಮಾಡೋಕ್ಕಲ್ಲ. ಜೊತೆಲಿ ನಿಂತು ಹೇಳ್ಕೊಟ್ಟು ಮಾಡಿಸಿದ್ರೆ ಮಾಡ್ತಾಳೆ. ಇನ್ನು ಕೆಲಸದವ್ರ ಕತೆ ಕೇಳಿದೆಯಲ್ಲ, ಹಾಳು ಮಾಡೋದು ಹಾಳು ಅಂತವ. ನಾವೇ ಎಲ್ಲ ಓಡಾಡ್ಕೊಂಡು ಮಾಡ್ಬೇಕಪ್ಪ. ನನಗೆ ನಿನ್ನಂಗೆ ಅದೃಷ್ಟ ಮಾಡಿದ್ದೀನವ ಕುತ್ಕೊಂಡು ತಿನ್ನಕ್ಕೆ. ಇದೇನಿದು ನಮ್ಮ ಅದಕ್ಕೆ ಮಾತೆ ಒಂಥರ ಬರ್ತಾ ಇದೆಯಲ್ಲ. ಅಲ್ಲ, ಅವ್ರು ನನ್ನ ಇಂಡೈರೆಕ್ಟಾಗಿ ಆಡ್ಕೋತಿದ್ದಾರಾ ಕುತ್ಕೊಂಡು ತಿಂತಾ ಇದೀಯಾ ಮನೇಲಿ ಅಂತ. ಏನದಕ್ಕೆ ಹಂಗಂತ ಅಂದರೆ, ಅಲ್ಲ, ನಾನು ನಮ್ಮ ಮನೆಯಲ್ಲಿ ಇದ್ದಾಗ ಎಲ್ಲ ಕೆಲಸನೂ ನಾನೇ ನೋಡ್ಕೊಳ್ಳೋದು. ಅಲ್ಲ, ಮನೆ ಓಡ್ತಿ ಅಂತ ಅಂದರೆ ಜವಾಬ್ದಾರಿ ಇದ್ದೇ ಇರುತ್ತಲ್ವಾ, ಅದಕ್ಕೆಲ್ಲ ಬೇಜಾರು ಯಾಕೆ ಮಾಡ್ಕೋತೀರಾ? ಬನ್ನಿ ಕುತ್ಕೊಳ್ಳಿ, ಸ್ವಲ್ಪ ಹೊತ್ತು ಸುಧಾರಿಸ್ಕೊಳ್ಳಿ. ಸರಿ ಬಿಡಮ್ಮ. ಲಕ್ಷ್ಮಿ, ನಾನು ಈ ಥರ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಅಲ್ಲ, ನಿನ್ನ ಮಗ ಗಿರೀಶಕ್ಕೆ ಆಫೀಸ್ಗೆ ಹೋಗ್ತಾನೆ ಇಲ್ವಲ್ಲ? ಎಲ್ಲೋ ಕೆಲಸ ಹುಡ್ಕೊಂತಾರ, ಟೈ ಹಾಕ್ಕೊಂಡು ಏನೊಂದು ಇನ್ಸಲ್ಟ್ ಮಾಡಿಕೊಂಡು ಶೂ ಹಾಕ್ಕೊಂಡು ಟಿಪ್ ಟಾಪಾಗಿ ಒಂದು ಫೈಲ್ ಇಟ್ಕೊಂಡು ಹೋಗ್ತಾ ಇದ್ದಾನಪ್ಪ. ನನಗೆ ಯಾಕೋ ಒಂಥರ ಅನುಮಾನ. ಮುಂಚೆ ಇದ್ದಿದ್ದ ಥರ ಏನಿಲ್ಲಪ್ಪ ಅವನು. ಹಾಂ, ಹೌದು. ಅದು ಏನಾಗಿದೆ ಅಂದರೆ ಸ್ವಲ್ಪ ಸಣ್ಣ ಪ್ರಾಬ್ಲಮ್ ಅಂತೆ, ಅದ್ರ ಕಡೆ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾನೆ. ಹಾಗಾಗಿ ಕೋರ್ಟು ಕೇಸು ಅಂದ್ಕೊಂಡು ಓಡಾಡ್ತಾ ಇದ್ದಾನೆ ಅಷ್ಟೇ. ಹೌದಾ? ಸರಿ ಬಿಡಮ್ಮ, ಹೋಗಲಿ. ತಿಂಡಿ ತಿಂದ್ಯಾ? ಅದಕ್ಕೆ ತಿಂಡಿ ತಿಂದೆ. ರೊಟ್ಟಿ ಮಾಡಿಕೊಟ್ಟಿದ್ಲು ನಿಮ್ಮ ಸೊಸೆ. ಹೌದಾ? ಸರಿ ಹಾಗಿದ್ರೆ. ಅಯ್ಯೋ, ನಿಮ್ಮ ಅಣ್ಣಂಗಂತೂ ನಿನ್ನ ಮೇಲೆ ಪ್ರೀತಿಯವ್ವ. ಏನು ನನ್ನ ತಂಗಿಗೆ ಊಟ ಕೊಟ್ರ ತಿಂಡಿ ಕೊಟ್ರ ಏನು ಮಾಡ್ತಿದ್ದಾಳೆ ನೋಡ್ಕೊಳ್ಳಿ, ಸ್ವಲ್ಪ ಚೆನ್ನಾಗಿ ಮಾತಾಡಿಸಿ. ಬರೀ ಇದೇನೆ ನಿಮ್ಮ ಅಣ್ಣಂದು. ಅಣ್ಣ ಅವಾಗಿಂದನೂ ಹಾಗೆ ಅಲ್ವಾ ಅದಕ್ಕೆ? ಸರಿ ಅದಕ್ಕೆ, ಆಯಿತು. ಅಲ್ಲ, ನಾನು ನಿಮಗೆ ಏನಾದರೂ ಸಹಾಯ ಮಾಡಲಾ? ಅಯ್ಯೋ, ನಿನ್ನ ಕೈಲಿ ಏನು ಸಹಾಯ ಮಾಡೋಕ್ಕಾಗುತ್ತಮ್ಮ? ಬಿಡು, ಕುತ್ಕೋ, ರೆಸ್ಟ್ ಮಾಡು. ಅಪರೂಪಕ್ಕೆ ತವ್ರ ಮನೆಗೆ ಬರ್ತೀಯಾ? ಅಲ್ಲ, ಗಂಡನ ಮನೆಯಲ್ಲಿ ಮಾಡೋದಿದ್ದೇ ಇರುತ್ತೆ, ಅದಕ್ಕೆ ಸುಮ್ಮನೆ ಇರು. ಅಮ್ಮ, ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಹಾಂ, ಸರಿಮ್ಮ ಶರ್ಮಿಳಾ, ಹೋಗ್ಬಿಟ್ಟು ಬಾ. ಅಲ್ಲ ಕಣೆ ಲಕ್ಷ್ಮ, ಅಲ್ಲ, ನಿನ್ನ ಮಗಳು ಜೀವನ ಸರಿ ಮಾಡಬೇಕು ಅನ್ನೋಕೆ ನಾನೇ ಇಲ್ವಾ ನಿನಗೆ ಅಂತ? ಪಾಪ ಹುಡುಗಿ ಈಗ ಈ ವಯಸ್ಸಲ್ಲಿ ಗಾರ್ಮೆಂಟ್ಸ್ಗೆ ಹೋಗೋದು ಅಂತಂದರೆ ಏನೇ? ಹಾಂ, ಮದುವೆ ಆಗಿ ಮಕ್ಕಳು ಮರಿ ಅಂತ ಖುಷಿಯಾಗಿರೋ ಟೈಮಲ್ಲಿ ಅವಳನ್ನ ಕೆಲ್ಸಕ್ಕೆ ಕಳಿಸ್ತಾ ಇದೆಯಲ್ಲ, ಅದು ಗಂಡನೂ ಇಲ್ಲ ಮಗನೂ ಇಲ್ಲ ಜೊತೆಯಲ್ಲಿ. ಅಲ್ಲ, ನಿನ್ಗಾರು ಬುದ್ಧಿ ಬೇಡವಾ? ಅಯ್ಯೋ, ಅದಕ್ಕೆ ನಾವೇನು ಹೇಳಂಗೈತೆ ಹೇಳಿ? ನಮ್ಮ ಮಾತೇನು ಕೇಳ್ತಾರೆ ಅವರು? ಬುಡಿ ಹೆಂಗೋ ಜೀವನ ಮಾಡ್ಕೋತಾರೆ. ಅಲ್ಲ, ನೀವು ಹಿಂಗೆ ವಾರಗಟ್ಟಲೆ ಇಲ್ಲಿ ಬಂದ್ಬಿಟ್ರೆ ಹಂಗಲ್ಲ. ನೀವು ಬಂದಿರೋದು ನನಗೇನು ತೊಂದರೆ ಇಲ್ಲ, ಬಂದಿರಿ. ಇದು ನಿನ್ನ ತವ್ರ ಮನೆನೇ. ಅಲ್ಲ, ಅಲ್ಲಿ ಏನೋ ಒಂಚೂರು ಅಕ್ವೇರಿಯಮ್ಮು, ಆಮೇಲೆ ಲವ್ ಬರ್ಡ್ಸು, ಅವು ಇವು ಅಂತ ಏನೇನೋ ನಾಯಿ ಮರಿನೂ ಇತ್ತೇನಲ್ಲೋ ಒಂದು. ಅದು ಯಾವುದೋ ಲ್ಯಾಬ್ ಏನೋ ಇತ್ತು, ನಾಯಿ ಅನ್ಸುತ್ತಲ್ಲ, ಅದು ಎಲ್ಲ ಇದೆಯಪ್ಪ ಮನೆಯಲ್ಲಿ. ಅಲ್ಲ, ಅವೆಲ್ಲನೂ ನೋಡ್ಕೊಳ್ಳೋದು ಯಾರು? ಪಾಪ ಅವಕ್ಕೆ ಊಟ ತಿಂಡಿ ಬೇಡವಾ? ಮನೆಯಲ್ಲಿ ಶರ್ಮಿಳನೋ ಗಿರೀಶನೋ ಯಾರು ಒಬ್ರಿದ್ರೂ ಏನೋ ನೋಡ್ಕೊತಾರಪ್ಪ ಅನ್ಬೋದಿತ್ತು. ಈಗ ಯಾರು ಇಲ್ಲ ಮನೆಯಲ್ಲಿ, ಬೀಗ ಹಾಕ್ಕೊಂಡು ಬಂದಿದ್ದೀವಿ ಅಂತ ಹೇಳ್ತೀರಾ? ಅಲ್ಲ ಪಾಪ, ಅಲ್ಲಿ ಅವಕ್ಕೆಲ್ಲ ಊಟ ತಿಂಡಿಗೆಲ್ಲ ತೊಂದರೆ ಆಗಲ್ವಾ? ಅದು ಅದಕ್ಕೆ ಹೇಳಮ್ಮ, ಹೇಳು. ಅಲ್ಲ, ನಿಮ್ಮ ಅಣ್ಣನ ಹತ್ರನೂ ಏನೂ ಹೇಳ್ಕೊಂಡಿಲ್ಲ ನೀನು. ಅಲ್ಲ, ನಮ್ಮನ್ನ ಹೊರಗಡೆಯವರು ಅಂತ ತಿಳ್ಕೊಂಬಿಟ್ಟಿದ್ಯಾ? ಏನು ಕತೆ? ಏನಪ್ಪ ಮಾಡೋದು? ಅದಕ್ಕೆ ಬೇರೆ ಎಲ್ಲನೂ ಕೇಳ್ತಿದ್ದಾರೆ. ಹೇಳಲಿಲ್ಲ ಅಂತಂದ್ರೂ ಬೇಜಾರು ಮಾಡ್ಕೋತಾರೆ. ಅಲ್ಲ, ಆಗಿರೋ ವಿಚಾರನ ಹೇಳಿಬಿಡ್ಲಾ? ಅಯ್ಯೋ, ಹೇಳ್ಬಿಟ್ರಿ ಮನೆಯಲ್ಲಿ 3 ಕಾಸನ್ನು ಮರ್ಯಾದೆ ಕೊಡಲ್ಲ ಇವರು. ಏನಿಲ್ಲ ಅದಕ್ಕೆ, ಅಲ್ಲಿ ಆಳ್ಗೆ ಹೇಳಿದ್ದೀವಿ, ಒಬ್ರಿಗೆ ಹೇಳಿಟ್ಟು ಬಂದಿದ್ದೀವಿ, ಅವರು ಊಟ ತಿಂಡಿ ಎಲ್ಲ ನೋಡ್ಕೋತಾರೆ, ಅದೇನು ತೊಂದರೆ ಇಲ್ಲ ಬಿಡಿ. ಸರಿ ಕಣಮ್ಮ, ಆಯ್ತು. ನನಗೊಂದು ಸ್ವಲ್ಪ ಕೆಲಸ ಇದೆ, ಹೋಗಿ ಬರ್ತೀನಿ. ನಿನ್ನ ಮಗಳ ಬಗ್ಗೆ ಈ ಥರ ಹೇಳಿದೆ ಅಂತ ಬೇಜಾರು ಮಾಡ್ಕೋಬೇಡ. ಪಾಪ ಇನ್ನು ಚಿಕ್ಕ ವಯಸ್ಸು, ಈ ವಯಸ್ಸಲ್ಲಿ ಗಂಡನ ಬಿಟ್ಟಿರೋದು ಅಷ್ಟು ಚೆನ್ನಾಗಿರಲ್ಲ. ನೋಡೋ ಜನನೂ ಕೆಟ್ಟ ದೃಷ್ಟಿಯಿಂದ ನೋಡ್ತಾರೆ ಅಂತ ಹೇಳಿದ್ನಪ್ಪ. ಅದ್ರ ಬಗ್ಗೆ ಏನು ಬೇಜಾರು ಮಾಡ್ಕೋಬೇಡ ಕಣೆ ಲಕ್ಷ್ಮಿ. ಇಲ್ಲ ಇಲ್ಲ ಅದಕ್ಕೆ ಆ ಥರ ಏನಿಲ್ಲ ಬಿಡಿ. ಇಂಡೈರೆಕ್ಟಾಗಿ ಇನ್ನು ಇಷ್ಟು ದಿನ ಇಲ್ಲೇ ಇದ್ದೀರಲ್ಲ, ನಿಮ್ಮ ಮನೆಗೆ ಹೋಗಲ್ವಾ ಅಂತ ಕೇಳ್ತಿದ್ದಾರೆ. ಆದರೆ ಏನು ಮಾಡಲಿ, ಎಲ್ಲ ಅರ್ಥ ಆದ್ರೂ ಏನೂ ಅರ್ಥ ಆಗಿಲ್ಲ ಅನ್ನೋ ಥರ ನಾಟಕ ಮಾಡಬೇಕಷ್ಟೆ. ದೀಪ್ತಿ, ಇದೇನು ಇವತ್ತು ಕೋರ್ಸ್ಗೆ ಹೋಗಲ್ವಾ? ಇಲ್ಲ ಅದಕ್ಕೆ, ಯಾಕೋ ಇವತ್ತು ಕೋರ್ಸ್ಗೆ ಹೋಗಕ್ಕೆ ಮನಸ್ಸೇ ಇಲ್ಲ. ಅಲ್ವೇರೆ ಹೋಗಿದ್ನಲ್ಲ ಗಿರೀಶ್ ಅವ್ರ ಮನೆ ಹತ್ರ, ಯಾಕೋ ಒಂಥರ ಬೇಜಾರಾದಂಗಾಯ್ತು. ಸರಿ ಆಯಿತು, ಇವತ್ತು ಏನು ಮನಸ್ಸಿಲ್ಲದೆ ಇದ್ರು ಅಲ್ಲಿ ಹೋದ್ರೂ ಏನು ವರ್ಕ್ ಮಾಡೋಕ್ಕಾಗಲ್ಲ. ಸುಮ್ಮನೆ ಅಲ್ಲಿ ಹೋಗಿ ವರ್ಕ್ ಮಾಡೋಕ್ಕಾಗದೆ ಸುಮ್ಮನೆ ಕೂತ್ಕೊಳ್ಳೋದಕ್ಕಿಂತ ಮನೆಯಲ್ಲಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂದ್ಬಿಟ್ಟು ಇವತ್ತು ಹೋಗೋದು ಬೇಡ ಅಂತ ಹೇಳಿ ನಮ್ಮ ಮ್ಯಾಮಿಗೆ ಕಾಲ್ ಮಾಡಿದೆ. ಮ್ಯಾಮ್ ಹೆಲ್ತ್ ಇಶ್ಯೂಸ್ ಇದೆ, ಬರೋಕ್ಕಾಗ್ತಾ ಇಲ್ಲ, ನಾಳೆ ಬರ್ತೀನಿ ಅಂತ. ಸರಿನಪ್ಪ ಆಯಿತು,
ಹುಷಾರು ಅಂತ ಅಂದರು. ಸರಿ ಅಂದ್ಬಿಟ್ಟು ಮನೆಗೆ ಬಂದುಬಿಟ್ಟೆ ಸೀದಾ. ಹೌದಾ, ಸರಿ ಬಿಡು ಹೋಗ್ಲಿ. ನೀನು ಕಾಫಿ ಏನಾದರೂ ಮಾಡೋದಕ್ಕೆ ಹೇಳಲ್ಲ ಮಂಜುಳಮ್ಮಂಗೆ ಹೇಳಿ? ಇಲ್ಲ ಇಲ್ಲ ಬೇಡ, ಅದಕ್ಕೆ ಏನು ಬೇಡ. ಹೌದು, ಏನಾಯಿತು? ಅವಳು ಮನೆಯಿಂದ ಆಚೆ ಹಾಕಿದ್ರಾ? ಮನೆಯಿಂದ ಏನೋ ಆಚೆ ಹಾಕ್ತು. ಮನೇಲಿ ಲಾಕ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಸದ್ಯಕ್ಕೆ ಅವಳು ಮನೆ ಸುದ್ದಿಗೆ ಬರಬಾರ್ದು ಅಂತ ಕೋರ್ಟಿಂದ ನೋಟಿಸ್ ಬಂದಿದೆ. ಈಗ ಮನೇನ ಸುಮ್ಮನೆ ಖಾಲಿ ಬಿಡೋದಕ್ಕಿಂತ ನಾನು ನನ್ನ ಮಗಳು ಅಲ್ಲೇ ಇರೋಣ ಅಂತ ಅನ್ಕೊತಾ ಇದ್ದೀನಿ. ನೀವೇನು ಹೇಳ್ತೀರಾ ಅದಕ್ಕೆ? ಅಯ್ಯೋ, ನಾನೇನಮ್ಮ ಹೇಳಿ, ನಿನ್ನಿಷ್ಟ. ನೀನು ಏನು ಅನ್ಕೊತೀಯೋ ಆ ರೀತಿ ಮಾಡು. ಈಗ ಅತ್ತೆ ಮಾವನು ಒಂದು ಮಾತು ಕೇಳು. ಅಲ್ಲ, ಈ ಥರ ಇದೆಯಲ್ಲ, ಏನು ಮಾಡಲಿ ಅಂತ ಅವ್ರೇನು ಹೇಳ್ತಾರೆ ನೋಡು. ಹೌದು, ನೀವು ಹೇಳೋದು ನಿಜನೇ. ಅವತ್ತು ಏನೂ ಇಲ್ಲ ಅಂತ ಬಂದಾಗ ನಮ್ಮ ಅಪ್ಪ ಅಮ್ಮನ ಜೊತೆ ಇದ್ದೀನಿ ಅಂತ ಅಂದಮೇಲೆ ಅವ್ರನ್ನೂ ಒಂದು ಮಾತು ಕೇಳಬೇಕಾಗುತ್ತೆ. ನಾನು ಸಾಯಂಕಾಲ ಡ್ಯಾಡಿ ಬಂದಮೇಲೆ ಅಪ್ಪ ಅಮ್ಮ ಇಬ್ಬರ ಹತ್ರನೂ ಮಾತಾಡ್ತೀನಿ ಬಿಡಿ. ಏನು ಸುಮ್ಮನೆ ಖಾಲಿ ಮಾಡಿದ್ರಾ ಅಥವಾ ಏನಾದರೂ ಗಲಾಟೆ ಏನಾದರೂ ಮಾಡಿದ್ರಾ? ಇಲ್ಲ ಇಲ್ಲ, ಅಲ್ಲಿ ಅವರು ಲಾಯರ್ ಬಂದು ಇವ್ರು ಜಗದೀಶ್ ಅಂಕಲ್ಗೆ ಗೊತ್ತಿರೋರೆ ಅಂತೆ. ಅವರೇನೇನೆ ಎಲ್ಲನೂ ಎಕ್ಸ್ಪ್ಲೈನ್ ಮಾಡಿ ನಿಮ್ಮದೇ ತಪ್ಪಿರೋದು, ನೀವೀಗ ಮನೆ ಖಾಲಿ ಮಾಡಿಲ್ಲ ಅಂತಂದರೆ ಪೊಲೀಸ್ ಕಂಪ್ಲೇಂಟ್ ಆಗುತ್ತೆ, ಜೈಲಿಗೆ ಹೋಗಬೇಕಾಗುತ್ತೆ ಅಂತ ಹೇಳಿದ್ರು. ಅದು ಹೇಳಿದ್ಮೇಲೆ ಅವರು ಹೆದರ್ಕೊಂಡ್ರು. ಸ್ವಲ್ಪ ಹೆದರ್ಕೊಂಡವ್ರೇ ಮನೆ ಖಾಲಿ ಮಾಡಿದ್ರು. ಹೌದಾ, ಸರಿ ಬಿಡು, ಹೋಗಲಿ, ಒಳ್ಳೇದಾಗಲಿ. ಈಗ ಗಿರೀಶ್ ಮತ್ತು ಅವ್ರ ತಾಯಿ ತಂಗಿ ಎಲ್ಲ ಎಲ್ಲಿದ್ದಾರೆ? ಅದೆಲ್ಲ ನನಗೆ ಗೊತ್ತಿಲ್ಲ. ಅದಕ್ಕೆ ಅವ್ರ ಸುದ್ದಿನೂ ನನಗೆ ಬೇಕಾಗಿಲ್ಲ. ಈ ಪ್ರಾಪರ್ಟಿಗೂ ನಾನು ಹೋಗ್ತಾ ಇರಲಿಲ್ಲ. ಬಟ್ ಮಮ್ಮಿನೂ ಅಷ್ಟೊಂದು ಹೇಳಿದ್ರು, ಲಾಯರ್ ಅಂಕಲು ಅಷ್ಟು ಹೇಳಿದ್ರಲ್ಲ, ಹಾಗಾಗಿ ಸುಮ್ಮನೆ ಯಾಕೆ ಅವರು ಇವರು ತಿನ್ನಕ್ಕೆ ಬಿಡಬೇಕು, ಇರಲಿ ಬಿಡು ನನ್ನ ಮಗಳ ಹೆಸರಲ್ಲೇ ಅಂದ್ಬಿಟ್ಟು ನಾನು ಹಂಗೆ ಹೋಗಿದ್ದಷ್ಟೇ. ಸರಿ, ಅದಕ್ಕೆ ನಾನೊಂದು ಸ್ವಲ್ಪ ರೂಮಲ್ಲಿ ರೆಸ್ಟ್ ಮಾಡ್ತೀನಿ, ಆಮೇಲೆ ಬಂದು ಮಾತಾಡ್ತೀನಿ. ಓಕೆನಾ? ಬೇಜಾರು ಮಾಡ್ಕೋಬೇಡಿ. ಯಾಕೋ ಸ್ವಲ್ಪ ಏನೋ ಒಂದು ರೀತಿ ಏನಂತ ಹೇಳೋಕ್ಕೂ ಆಗ್ತಾಯಿಲ್ಲ, ಆ ಥರ ಫೀಲ್ ಆಗ್ತಾಯಿದೆ. ಒಂದು ಸ್ವಲ್ಪ ಹೊತ್ತು ಅದಕ್ಕೆ ಪ್ಲೀಸ್. ಅಯ್ಯೋ, ಅದಕ್ಕೆಲ್ಲ ಪ್ಲೀಸ್ ಅಂತ ಯಾಕೆ ಹೇಳ್ತೀಯಾ? ಸರಿ ಆಯಿತು, ಹೋಗಿ ರೆಸ್ಟ್ ಮಾಡೋಗು. ನಾನು ಬೇಗ ಬಂದಿಯಲ್ಲ, ಯಾಕೆ ಕೋರ್ಸ್ಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟೋಗಿದ್ದೆ. ಹೀಗೆ ಬಂದ್ಬಿಟ್ಟಿಯಲ್ಲ, ಏನಾಯ್ತೋ ಏನೋ, ಅಲ್ಲೇನಾರು ಗಲಾಟೆ ಆಯ್ತೇನೋ ಅಂದ್ಬಿಟ್ಟು ಕೇಳೋಣ ಅಂತ ಬಂದೆ ಅಷ್ಟೇ. ಇಲ್ಲ ಇಲ್ಲ, ಗಲಾಟೆ ಏನಾಗಿಲ್ಲ. ಸರಿ, ಅದಕ್ಕೆ ಬರ್ತೀನಿ, ಆಮೇಲೆ ಮಾತಾಡೋಣ. ಸರಿ ನಮ್ಮ, ಆಯಿತು, ಹೋಗಿ ರೆಸ್ಟ್ ಮಾಡು. ರೀ, ಯಾಕೆ ಏನಾಯಿತು? ಸಪ್ಪು ಕುತ್ಕೊಂಡಿದ್ದೀರಾ? ಅಯ್ಯೋ, ಏನಿಲ್ಲ ಗಣೇಶ ಅಂತ. ಅಲ್ಲ, ನಾವು ಏನು ಬೆಳೆ ಹಾಕಿದ್ರು ಲಾಭ ಏನು ಅಷ್ಟಕ್ಕಷ್ಟೇನೆ, ಜಾಸ್ತಿ ಏನು ಸಿಗ್ತಾನೆ ಇಲ್ಲ ಕೈಗೆ. ಈ ಆಳು ಕಾಳು ಗೊಬ್ಬರ ಅದು ಇದು ಅನ್ಕೊಂಡ್ರು ಎಲ್ಲ ತೆಗೆದ್ರು ಅಯ್ಯೋ ಅಷ್ಟೇನು ಲಾಭ ಸಿಗ್ತಾ ಇಲ್ಲ. ಅದಕ್ಕೆ ನಾನೊಂದು ಯೋಚನೆ ಹಾಕೊಂಡ್ಬಿಟ್ಟಿದ್ದೀನಿ. ಈಗ ನಮ್ಮ ಹೊಲದಲ್ಲಿ ಈ ಮಾಮೂಲಿ ಬೆಳೆ ಬೆಳೆಯೋದ್ಕಿಂತವ ಈ ತೆಂಗು, ಅಡಿಕೆ, ವಿಳ್ಯದೆಲೆ ಈ ಥರ ಏನಾದರೂ ಬೆಳೆದ್ಬಿಟ್ರೆ ಅದು ಹೆಂಗಿದ್ರು ಕಮರ್ಷಿಯಲ್ ಬೆಳೆಗಳು, ಹೆಂಗೋ ಲಾಭ ಸಿಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಲ್ಲ, ನೀವು ಯೋಚನೆ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಅದೇ ಈಗ ನೀವು ತೆಂಗು ಅಡಿಕೆ ಎಲ್ಲ ಬೆಳೆಯೋದಕ್ಕೆ ಈಗ ನೀವು ಗಿಡ ನೆಟ್ಟು ಅದು ಫಸ್ಲಿಗೆ ಬರೋ ಅಷ್ಟರಲ್ಲಿ ಒಂದು 2-3 ವರ್ಷನಾದರೂ ಬೇಕು. ಆ 2-3 ವರ್ಷದವರೆಗೂ ಏನೂ ಆದಾಯ ಇರೋದಿಲ್ಲ ಕೈಯಲ್ಲಿ. ಈಗ ಬರೋ ಅಲ್ಪ ಸ್ವಲ್ಪನೂ ಬರೋದಿಲ್ಲ. ಆವಾಗ ಏನು ಮಾಡ್ತೀರಾ? ಅಲ್ಲದೆ ಬೋರ್ ಬೇರೆ ತೆಗಿಸ್ಬೇಕಲ್ರಿ, 1-2 ಎಕ್ಸ್ಟ್ರಾ ಬೋರ್ ತೆಗಿಸ್ಬೇಕಾಗುತ್ತೆ. ತೋಟಕ್ಕೆಲ್ಲ ನೀರಾಗಬೇಕಲ್ಲ. ಮಳೆಗಾಲದಲ್ಲಿ ಏನು ಪರವಾಗಿಲ್ಲ, ಇದೇ ಕಾವೇರಿ ನೀರೇ ಬರ್ತದೆ ಕಾಲುವೆಲಿ, ಅದನ್ನೇ ಹೆಂಗೋ ಯೂಸ್ ಮಾಡ್ಕೋಬೋದು. ಇನ್ನು ಮಿಕ್ಕಿದ ಟೈಮಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಬೇಸಿಗೆಲಿ. ಅಲ್ಲ, ನೀನು ಹೇಳೋದು ಸರಿನೇನೆ. ಹಂಗೆ ಅಂದ್ಬಿಟ್ಟು ಈಗ ನಾವು ಅದಕ್ಕೆ ನಿನ್ನ ಮಗ ಹೆಂಗಿದ್ರು ಈಗ ಅಂಗಡಿ ಹಾಕ್ತೀನಿ ಅಂತವನಲ್ಲ, ಹೆಂಗೋ ಅವನದು ಹೆಂಗೋ ಆದಾಯ ಬಂತು ಅಂತಂದರೆ ಮನೆ ಖರ್ಚಿಗೆ ಆಯ್ತದೆ. 1-2 ವರ್ಷ 3 ವರ್ಷ ಆತಾಗಿ ಗಿಡ ನೆಟ್ಬಿಟ್ಟು ಅದರ ಆರೈಕೆ ನೋಡ್ಕೊಬಿಟ್ಟಿತ್ತು ಅಂತಂದರೆ ಇನ್ನು ವರ್ಷನೂ ಅದೇ ಫಸಲು ಕೊಡ್ತಾ ಇರುತ್ತೆ. ಇನ್ನೇನು ವರ್ಷ ಬೇಸಾಯ ಮಾಡಬೇಕು ಅನ್ನೋ ಹಣೆ ಬರೋನು ಇರೋಕ್ಕಲ್ಲ. ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಅದೇನೋ ಹೇಳ್ತಾರಲ್ಲ, ಕೂಸುಟ್ಟಕ್ಕೆ ಮುಂಚೆ ಕುಲಾವಿ ಹೊಲಿಸಿದ್ರು ಅಂತವ. ಇನ್ನೂ ಅವನು ವ್ಯಾಪಾರ ಶುರು ಮಾಡೋಕ್ಕೆ ಆಗಿಲ್ಲ, ಆಗಲೇ ಲಾಭ ಬರ್ತದೆ ಅಂತ ಇದ್ದೀರಾ? ಬರ್ದೇನೆ ಕಷ್ಟಪಟ್ಟರೆ ಯಾವ ಕೆಲಸದಲ್ಲಾದ್ರೂ ಸಕ್ಸಸ್ ಇದ್ದೇ ಇರುತ್ತೆ. ನಾವು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಪ್ರತಿಫಲನೂ ಚೆನ್ನಾಗಿರುತ್ತೆ. ನಿನ್ನ ಮಗನೂ ಚೆನ್ನಾಗಿ ವ್ಯಾಪಾರ ಮಾಡ್ಕೊಂಡು ಹೋದ ಅಂತಂದರೆ ಅಲ್ಲೂ ಲಾಭ ಇದ್ದೇ ಇರುತ್ತೆ. ನೀನೇನು ತಲೆ ಕೆಡಿಸ್ಕೊಂಬೇಡ ಬಿಡು. ಈಗ ಬಂದಲ್ಲ ನಿನ್ನ ಮಗನೆಯ. ಏನಪ್ಪ ಸ್ವಾಮಿ, ಏನಪ್ಪ ಏನು ಮಾತಾಡ್ತಿದ್ರಿ? ಅಯ್ಯೋ ಏನಿಲ್ಲ ಕಣೋ. ಈಗ ನೀನು ಹೆಂಗಿದ್ರು ವ್ಯಾಪಾರ ಅಂತ ಸ್ಟಾರ್ಟ್ ಮಾಡ್ಕೊಂಡ್ರೆ ಒಂಚೂರು ಮನೆ ಖರ್ಚು ಒಂಚೂರು ನೋಡ್ಕೊಂಡ್ರೆ ನಾವು ಈ ಸರಿ ಹೊಲಕ್ಕೆ ಈ ತೆಂಗು ಮತ್ತೆ ಅಡಿಕೆ ಹಾಕ್ಬಿಡೋಣ ಅಂತ ಅನ್ಕೊಂಡಿದೀನಿ ಕಣಪ್ಪ. ನೀನೇನು ಹೇಳ್ತೀಯಾ? ಅದನ್ನ ನನ್ನೇನು ಕೇಳ್ತೀರಾ? ಅಲ್ಲ, ತೆಂಗು ಅಥವಾ ಅಡಿಕೆ ಹಾಕಬೇಕು ಅಂತಂದ್ರೆ ಹಾಕಿ, ನಂದೇನು ಅಭ್ಯಂತರ ಇಲ್ಲ. ಹಂಗಲ್ಲ ಕಣಪ್ಪ, ಅದು ಈಗ ತೆಂಗು ಅಡಿಕೆ ಹಾಕ್ಬಿಟ್ಟ ತಕ್ಷಣ ಏನು ಈ ವರ್ಷ ಹಾಕ್ತಿದ್ದಂಗೆ ಈ ವರ್ಷನೇ ಲಾಭ ಬಂದ್ಬಿಡ್ತದ? ಏನೂ ಇಲ್ಲ. ಅದು ಬೆಳೆ ಬರೋಕೆ ಇನ್ನೂ 2-3 ವರ್ಷ ಅದ್ರ ಆರೈಕೆ ಮಾಡಬೇಕು. ಏನು ಪ್ರತಿಫಲ ಅಪೇಕ್ಷೆ ಮಾಡದೆ ನಾವು ಅದ್ರ ಮೇಲೆ ಕೆಲಸ ಮಾಡಬೇಕು ನೋಡು. ಅಲ್ಲಿವರೆಗೂ ಖರ್ಚೆಲ್ಲ ನಿಂದೆ ಆಯ್ತದೆ, ನಿನ್ನ ತಲೆ ಮೇಲೆ ಬೀಳುತ್ತೆ ಅಂತ ಹೇಳ್ತಾ ಇರೋದು. ಅಯ್ಯೋ ಅಷ್ಟೇನಾ?
ಅಯ್ಯೋ ಅಮ್ಮ, ನಾನು ಅದ್ರ ಬಗ್ಗೆನೇ ಮಾತಾಡಕ್ ಬಂದೆ. ಅದೇ ಆ ಟೈಲರ್ ಸುರೇಶ್ ಅಣ್ಣ ಇತ್ತಲ್ಲ, ಅವಣ್ಣ ಟೌನ್ಗೆ ಶಿಫ್ಟ್ ಆಯ್ತೈತಂತೆ. ಈಗ ಅಂಗಡಿ ಖಾಲಿ ಐತೆ ಸದ್ಯಕ್ಕೆ. ಅಂಗಡಿ ಸಾಕು ನಮ್ಗೆ, ಒಂದ್ 3,000 ಬಾಡಿಗೆಗೆ ಸಿಗುತ್ತೆ. ಅದನ್ನೇ ಮಾಡ್ಕೊಬಿಟ್ಟು ವ್ಯಾಪಾರ ಶುರು ಮಾಡ್ಬಿಡೋಣ ಅಂತ ಅನ್ಕೊಂಡಿದ್ದೆ. ಅದನ್ನೇ ನಿಮ್ಮ ಹತ್ರ ಹೇಳೋಣ ಅಂತ ಬಂದೆ. ಯಾವುದು? ಆ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಇತ್ತಲ್ಲ ಆ ಅಂಗಡಿಯಾ? ಹ್ಞೂ ಕಣಪ್ಪ, ಅದೇ ಅಂಗಡಿ. ಪರವಾಗಿಲ್ಲ, ಮಾಡ್ಕೋಬಹುದು. ಅದು ಸರ್ಕಲ್ಗೆ ಆಯ್ತಲ್ಲ. ವ್ಯಾಪಾರನೂ ಚೆನ್ನಾಗಿ ಆಯ್ತದೆ. ಅದಕ್ಕೆ ಈಗ ಅಪ್ಪ ನೀನು ಬಂದ್ಬಿಡು, ಇಲ್ಲಾಂದ್ರೆ ನನ್ನ ಜೊತೆಲಿ. ಅಲ್ಲಿ ಆ ಅಣ್ಣ ಐತಲ್ಲ, ಓನರ್ ಹೆಸರು ಏನೋ ಸಿದ್ದಪ್ಪನೋ ಏನೋ ಐತೆ. ಆ ಅಪ್ಪನ ಹತ್ರ ಹೋಗ್ಬಿಟ್ಟು ಅದು ಏನು ಎತ್ತ ಮಾತಾಡ್ಕೊಂಡು, ಸುರೇಶಣ್ಣ ಏನೋ ಈ ತಿಂಗಳು ಎಂಡಷ್ಟರಲ್ಲಿ ಖಾಲಿ ಮಾಡ್ತೀನಿ ಅಂತ ಹೇಳೋರಂತೆ. ಅಷ್ಟ್ರಲ್ಲಿ ನಾವು ಅವ್ರು ಖಾಲಿ ಮಾಡ್ತಿದ್ದಂಗೆ ಸುಣ್ಣ ಬಣ್ಣ ಅದು ಏನೈತೆ ಕ್ಲೀನ್ ಮಾಡಿಸ್ಕೊಂಡು ಸ್ವಲ್ಪ ಈ ಇಂಟೀರಿಯರ್ ಎಲ್ಲ ಹಾಕಿಸ್ಕೋಬೇಕು, ಸಾಮಾನುಗಳೆಲ್ಲ ಜೋಡಿಸ್ಕೊಳಕ್ಕೆ ಅದೆಲ್ಲ ಮಾಡಿಸ್ಕೋಬೇಕು. ಅದೆಲ್ಲ ನಮ್ಮ ಕೈಯಿಂದನೇ ಮಾಡಿಸ್ಬೇಕು ಕಣಪ್ಪ. ಈಗ ಸದ್ಯಕ್ಕೆ ಅಂಗಡಿ ಬಾಡಿಗೆ ವ್ಯಾಪಾರ ಎಲ್ಲ ಮಾತಾಡ್ಕೊಂಡು ಒಂದು ಅಗ್ರಿಮೆಂಟ್ ಮಾಡಿಸ್ಕೊಬಿಡೋಣ. ಯಾಕಂದ್ರೆ ಇವಾಗ ಹೇಳೋಕ್ಕಾಗೋದಿಲ್ಲ, ಜನ ಹಿಂಗಿದ್ದಿದ್ದ ದೋಸೆ ಹಿಂಗೆ ಮುಚ್ಚಾಕ್ಬಿಡ್ತಾರೆ. ಅಗ್ರಿಮೆಂಟ್ ಒಂದು ಮಾಡಿಸ್ಕೊಂಡ್ರೆ ನಮಗೂ ಬಂದೋಬಸ್ತ್ ಇರ್ತದೆ. ಒಂದು ಅಗ್ರಿಮೆಂಟ್ ಮಾಡಿಸ್ಕೊಳ್ಳೋದ್ರ ಬಗ್ಗೆ ಮಾತಾಡುವಂತೆ ಬಾರಪ್ಪ. ಹೌದಾ? ಸರಿ ಆಯ್ತು. ಅಂಗಡಿ ಸರ್ಕಲ್ಗೆ ಐತೆ ಅಂತಂದ್ರೆ ವ್ಯಾಪಾರನೂ ಚೆನ್ನಾಗೈತದೆ ಅಂತಂದ್ರೆ ಈಗ ಯಾರಾದ್ರೂ ಬೇರೆಯವ್ರು ಬಂದು ಸೇರ್ಕೊಳಕ್ ಮುಂಚೆ ನೀವೇ ಹೋಗಿ ಮಾತಾಡಿ ಒಂದು ಟೋಕನ್ ಅಡ್ವಾನ್ಸ್ ಅಂತ ಕೊಟ್ಬಿಡಿ. ಆಗ ಅಂಗಡಿ ನಿಮ್ಗೆ ಕೊಡ್ತಾರೆ. ಅದಕ್ಕೆ ಕಣಮ್ಮ ಅಪ್ಪನ್ ಕರ್ಕೊಂಡು ಹೋಗೋಣ ಅಂತವ ಇವಾಗ. ಮತ್ತೆ ಆಗೋದೆಲ್ಲ ಒಳ್ಳೇದಕ್ಕೆ. ಇವತ್ತು ಗುರುವಾರ ಬೇರೆ, ಒಳ್ಳೆ ದಿನನೇನೆ. ಹೋಗಿ ಅವನ ಜೊತೆ ಹೋಗ್ಬಿಟ್ಟು ಅದೇನೈತೆ ಅಡ್ವಾನ್ಸ್ ಕೊಟ್ಬಿಟ್ಟು ಮಾತಾಡ್ಕೊಂಡ್ ಬಂದ್ಬಿಡಿ. ಸರಿ ಆಯ್ತು. ನೋಡು ಸ್ವಾಮಿ, ಅಂಗಡಿ ಮಾಡ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ. ಅಂಗಡಿ ಮಾಡ್ಕೊಂಡು ಅದ್ರ ಮೇಲೆ ಕಷ್ಟಪಟ್ಟು ಕೆಲಸ ಮಾಡಿ ಒಂಚೂರು ಒಳ್ಳೆ ಹೆಸರು ಸಂಪಾದನೆ ಮಾಡಬೇಕು. ಬರೋ ಜನಗಳನ್ನ ಪ್ರೀತಿಯಿಂದ ಮಾತಾಡಿಸ್ಬೇಕು. ಅದೆಲ್ಲ ಆಮೇಲೆ ಹೋಗ್ತಾ ಹೋಗ್ತಾ ನಿನಗೆ ಗೊತ್ತಾಗುತ್ತೆ. ಸರಿ ಬಾ, ಅಂಗಡಿ ನೋಡೋಣ ಫಸ್ಟು. ಅಂಗಡಿಲಿ ಏನಾದರೂ ಡ್ಯಾಮೇಜ್ ಐತಾ? ಆಮೇಲೆ ನಾಳೆ ನಾವು ಅಂಗಡಿಗೆ ಸೇರ್ಕೊಂಡ್ಮೇಲೆ ನೀವೇ ಮಾಡಿರೋದು ಅಂತ ಅನ್ಬಾರ್ದಲ್ಲಪ್ಪ. ಎಲ್ಲನೂ ನೀಟಾಗಿ ಚೆಕ್ ಮಾಡಿಸ್ಕೊಂಡು ಆಮೇಲೆ ಅಂಗಡಿಗೆ ಹೋಗ್ಬೇಕು ನಾವು. ಅದಕ್ಕೆ ಕಣಪ್ಪ, ನನ್ಗದೆಲ್ಲ ಗೊತ್ತಾಗೋದಿಲ್ಲ ಅಂತಾನೆ ನಿನ್ನನ್ನು ಕರಿತಿರೋದು. ಒಂಚೂರು ನೋಡ್ಬಿಟ್ಟು ಅದೇನು ಅಡ್ವಾನ್ಸ್ ಕೊಟ್ಬಿಟ್ಟು ಬಂದ್ಬಿಡೋಣ. ಸರಿ ಕಣೇಶ್ ಅಂತ. ಹಂಗಾದ್ರೆ ನಾನು ಹೋಗ್ಬಿಟ್ಟು ಅದೇನು ನೋಡ್ಕೊಬತ್ತೀನಿ. ನೀನು ಅದೇನೈತೆ ನೋಡ್ಕೊಂಬನ್ಲಿ.